ಎಸ್ ಬೋರನ್ನು ಎಷ್ಟು ಎಕರೆಗೆ ಎಷ್ಟು ಕೊಡಬೇಕು, ಎಷ್ಟು ಲೀಟ್ರ್ ಕೊಡಬೇಕು ಅಂತ ಕನ್ಫ್ಯೂಸ್ ಇರುತ್ತೆ. ಸಿಂಪಲ್, ಒಂದು ಎಕರೆಗೆ 200 ಲೀಟ್ರ್ ಡ್ರಮ್ ತೊಗೊಳ್ಳಿ, 200 ಲೀಟ್ರ್ ನೀರು, 220 ಲೀಟ್ರ್ ತೊಗೊಳ್ಳಿ. ಸೊ 220 ಲೀಟ್ರ್ 1 ಎಕರೆಗೆ 1 kg ಬೋರಾನ್ ಕೊಡಿ. ಓಕೆ, 1 kg ಬೋರಾನು. ಸೊ 1 kg ಬೂಸ್ಟರ್ ಬಯೋಸ್ಟಿಮ್ಯುಲೇಟರ್ ಅಂತ ಹೇಳಿದ್ನಲ್ಲ, ನಿಮ್ಮ ಹತ್ರ ಇರೋ ಔಷಧಿ ಅಂಗಡಿಗಳು ಸಿಗುತ್ತೆ, ಬಯೋಸ್ಟಿಮ್ಯುಲೇಟರ್ ಅಂತ ಕೇಳಿದ್ರೆ ಕೊಡ್ತಾರೆ. ಸೊ ಎನಿ ಕಂಪನಿ. ಸೊ ಇದು 1 kg ಕೊಡಿ, ಬೋರಾನ್ 1 kg, ಬಯೋಸ್ಟಿಮ್ಯುಲೇಟರ್ 1 kg. ಓಕೆ, ಜಿಂಕ್ ಇದೆಯಲ್ಲ, ಜಿಂಕು ಅರ್ಧ kg, ಇದು 3 ಸೇರಿ 200 ಲೀಟರು 1 ಎಕರೆಗೆ ನೀವು ಇದು ಮಿಕ್ಸ್ ಮಾಡಿಕೊಡಿ. ಸೊ ದಿಸ್ ಇಸ್ ಐಡಿಯಲ್ ಕ್ವಾಂಟಿಟಿ. ಓಕೆ ನೋಡಿ, ಹಿಂಗೆ ಮಿಕ್ಸ್ ಮಾಡೋವಾಗ ಏನಾದರೂ ಕಣ್ಣಿಗೆ ಸ್ಕಿನ್ನಿಗೆ ಏನಾದರೂ ಆದರೆ, ಬೈ ಚಾನ್ಸ್ ಆದರೆ ಏನೋ ಹತ್ರ ಆಗಲ್ಲ, ಇನ್ ಕೇಸ್ ಏನಾದ್ರು ಆದರೆ, ಸೊ ಈ ಏನು ಪ್ಯಾಕೆಟ್ ಇಟ್ಕೊಂಡಿರ್ತಲ್ಲ ಇದ್ರದ್ದೇನು ಕೆಮಿಕಲ್ ಕಾಂಪೋಸಿಷನ್ ಎಲ್ಲ ಇರುತ್ತೆ. ಸೊ ಇವತ್ತು ಈಗ ಸ್ಕಿನ್ ಏನಾದರೂ ಅಲರ್ಜಿ ಆದರೆ ಗೊತ್ತಾಗಲ್ಲ, ಸೇಮ್ ಡೇ 2-3 ಡೇಸ್ ಹತ್ರ ಆಗುತ್ತೆ. ಅಥವಾ ಕಣ್ಣಿಗೆ ಏನಾದರೂ ಇಮಿಡಿಯೇಟ್ ಈ ಪೌಡರ್ ಬಿದ್ದಾಗಲಿ ಮಿಕ್ಸ್ ಮಾಡೋದು ಏನಾದ್ರು ಎಗರಿದ್ರೆ, ಸೊ ಬೆಟರ್ ಈ ಪ್ಯಾಕೆಟ್ಸ್ ಯಾವುದು ಮಿಕ್ಸ್ ಮಾಡ್ತಾ ಇರ್ತಿರಲ್ಲ, ಇದಾಗಲಿ ಪೆಸ್ಟಿಸೈಡ್ ಆಗಲಿ ಏನು ಪ್ಯಾಕೆಟ್ ಇರುತ್ತಲ್ಲ ಅದನ್ನು ತೊಗೊಂಡು ಡಾಕ್ಟ್ರ್ ಹತ್ರ ತೊಗೊಂಡೋಗಿ ಇದನ್ನು ಮಿಕ್ಸ್ ಮಾಡೋವಾಗ ನನಗೆ ಕಣ್ಣಿಗೆ ಎಗಿರುತ್ತೋ, ಸ್ಕಿನ್ ಆಯಿತು ಅಂತೇಳಿ. ಆವಾಗ ಇದರಲ್ಲಿರೋ ಕೆಮಿಕಲ್ ಕಾಂಪೋಸಿಷನ್ ಅದಕ್ಕೆ ನೋಡಿ ಅವರು ಆಂಟಿಡೋಸ್ ಏನಿದೆಯಲ್ಲ ಆಂಟಿಡೋಸ್ ಕೊಡ್ತಾರೆ. ಇಟ್ಸ್ ಹೆಲ್ಪ್ಸ್ ಟು ನಿಮಗೆ ಟ್ರೀಟ್ಮೆಂಟ್ಗೆ ಹೆಲ್ಪ್ ಆಗುತ್ತೆ. ಈ ಬೂಸ್ಟರ್ ಏನಾಗುತ್ತೆ, ಡೈರೆಕ್ಟು ಬೂಸ್ಟು ನಿಮಗೆ ಗ್ರ್ಯಾನ್ಯೂಲ್ಸ್ ಇದೆಯಲ್ಲ, ಗ್ರ್ಯಾನ್ಯೂಲ್ಸ್ ಆಗಿರೋದಕ್ಕೆ ಇದರಲ್ಲಿ ಈ ಪೌಡ್ರ್ ಥರ ವಾಟರ್ ಡಿಸಾಲ್ವ್ ಆಗಿ ಇಮಿಡಿಯೇಟ್ ಕರಗೋದಿಲ್ಲ. ಸೊ ಇದು ಬೆಟರ್ ನೀವೇನು ಮಾಡಬೇಕು, ನೀವು ಒಂದು 5 ಲೀಟ್ರು 10 ಲೀಟ್ರ್ ನೀರು ತೊಗೊಂಡು ಫಸ್ಟ್ ಅದರಲ್ಲಿ ಗ್ರ್ಯಾನ್ಯೂಲ್ಸ್ ಮೀನ್ಸ್ ಜಸ್ಟ್ ನಿಮಗೆ ಹಾರ್ಲಿಕ್ಸು ಬೂಸ್ಟ್ ಥರ. ಸೊ ನೀರು ಹಾಕಿದ ತಕ್ಷಣ ಅದು ಗಟ್ಟಿ ಗೆಡ್ಡೆ ಆಗೋಗುತ್ತೆ. ಸೊ ಸ್ಲೋಲಿ ನೀವೇನು ಮಾಡಬೇಕು, ನೀರು 5 ಲೀಟ್ರ್ 10 ಲೀಟ್ರ್ ಒಂದು ಬಕೆಟ್ ಸಪ್ರೇಟ್ ತೊಗೊಂಡು ಅದರಲ್ಲಿ ಫಸ್ಟ್ ಎಲ್ಲ ನೀರು ಥರ ಮಾಡ್ಕೊಂಡು ಆಮೇಲೆ ನೀವು ಇದಕ್ಕೆ ಕುಯ್ಯೋದು ಬೆಟರು. ಇಲ್ಲ ಇದು ಕುಯ್ದ್ರೆ ಏನಾಗುತ್ತೆ ಗೊತ್ತಾ, ಗಟ್ಟಿ ಆಗೋಗುತ್ತೆ. ಆಮೇಲೆ ಇದೇನಿದೆಯಲ್ಲ ವೆಂಚೂರ್ ಇದೆಯಲ್ಲ ಫಿಲ್ಟ್ರು, ಸೊ ಇದು ಪದೇ ಬ್ಲ್ಯಾಕೇಜ್ ಆಗೋಗುತ್ತೆ. ಸೊ ಬೆಟರ್ ಸಪ್ರೇಟಲ್ಲಿ ಓನ್ಲಿ ಈ ಬೂಸ್ಟರ್ ಮಾತ್ರ, ಇದು ಒಂಥರ ಸ್ಟಿಕ್ಕಿ, ಒಂಥರ ಹಾರ್ಲಿಕ್ಸ್ ಬೂಸ್ಟರ್ ಗಟ್ಟಿ ಆಗೋಗುತ್ತೆ. ಸೊ ಬೆಟರ್ ಪೌಡ್ರ್ ಹಾಕೊಂಡು ಸ್ವಲ್ಪ ಕಲಿಸ್ಕೊಂಡು ಆಮೇಲೆ ಇದಕ್ಕೆ ಹಾಕೋದು ಬೆಟರ್. ನೋಡಿ ಗ್ರಾನ್ಯೂಲ್ಸ್ ಅಂದರೆ ಹೇಗಿರುತ್ತೆ ನೋಡಿ. ಇದಕ್ಕೇನು ಮಾಡಬೇಕಂದ್ರೆ ಸ್ಲೋಲಿ ಹಾಕ್ಕೊಳೋವಾಗೇನೆ ನೋಡಿ ಸ್ವಲ್ಪ ಹಾಕ್ಕೊಬೇಕು, ನೋಡಿ ಹಿಂಗೆ ಕಲಿಸ್ಕೊಬೇಕು ನೋಡಿ. ಸೊ ಇವಾಗ ನೀಟಾಗಿ ಗೆಡ್ಡೆ ಕೊಟ್ಟಿದ್ದಿಲ್ಲ ನೋಡಿ, ನೀಟಾಗಿ ಹಿಂಗೆ ಕರಗುತ್ತೆ. ಓಕೆ ನೋಡಿ, ಸ್ವಲ್ಪ ಹಾಕ್ಕೊಬೇಕು, ಸ್ವಲ್ಪ ಹಿಂಗೆ ಮಿಕ್ಸ್ ಮಾಡ್ಕೊಬೇಕು ನೋಡಿ. ನಾನು ಅದಕ್ಕೆ ಏನಕ್ಕೆ ಗ್ಲೌಸ್ ಹಾಕಬೇಕು ಅಂತಂದರೆ, ಇದು ನೋಡಿ ಎಷ್ಟಿದೆಯಲ್ಲ, ಇದು ನಿಮಗೆ ಸ್ಕಿನ್ಗಾಗಲಿ ಈ ಉಗುರಿದೆಯಲ್ಲ, ಉಗುರೊಳಗೆ ಏನಾದರೂ ಇದೋದ್ರೆ ಟಾರ್ ಇದೆಯಲ್ಲ ರೋಡ್ಗೆ ಹಾಕ್ತಿರ್ತಾರೆ, ಆ ಥರ ನಿಮಗೆ ಉಗುರೊಳಗಡೆ ಹೋಗ್ಬಿಡುತ್ತೆ, ತೆಗಿಯೋಕ್ಕೆ ತುಂಬಾ ಕಷ್ಟ ಆಗುತ್ತೆ. ಸೊ ಬೆಟರ್ ಹೋದರೆ ಏನು 50 ರೂಪಾಯಿ 100 ರೂಪಾಯಿ ಒಂದು ಗ್ಲೌಸ್ ಹೋಗುತ್ತೆ. ಸೊ ಬೆಟರ್ ದೆನ್ ಪ್ರಿಕಾಷನ್ ಇಸ್ ಬೆಟರ್ ದೆನ್ ಕ್ಯೂರ್. ಓಕೆ, ನೋಡಿ ಹೋದ್ರೆ 50 ರೂಪಾಯಿ 100 ರೂಪಾಯಿ ಹೋಗಲಿ, ಒಂದು ಗ್ಲೌಸ್ ಹಾಕ್ಕೊಳ್ಳಿ. ಸೊ ಇದು ಏನಾದರೂ ಉಗುರಲ್ಲಿ ಹೋಗಿ ನೀವು ಅದು ಇನ್ನೇನಾದ್ರು ರಿಯಾಕ್ಷನ್ ಆಗಿ ಡಾಕ್ಟ್ರ್ ಹತ್ರ ಹೋಗೋ ಬದಲು ಬೆಟರ್ ಆಲ್ವೇಸ್ ವೇರ್ ಗ್ಲೌಸ್. ಸೊ ನಿಮ್ಗೆ ಸೇಫ್ಟಿಗೆ. ಈಗ ನೋಡಿ ಇಷ್ಟೆಲ್ಲ ಕೆಮಿಕಲ್ ಇದೆಲ್ಲ ಉಗುರಿಗೆ ಹೋದರೆ ನೀವು ಎಷ್ಟೇ ತೊಳೆದು ಊಟ ಮಾಡೋ ಹೋಗುತ್ತೆ ಹೊಟ್ಟೆಗಲ್ವಾ. ಸೊ ಬೆಟರ್ ಗ್ಲೌಸ್ ಯೂಸ್ ಮಾಡಿ. ಏನೇ ಕೆಮಿಕಲ್ ಆಗಲಿ ಪೆಸ್ಟಿಸೈಡ್ ಹೊಡಿಬೇಕಾದ್ರೆ ಮಸ್ಟ್ ಆ್ಯಂಡ್ ಶುಡ್, ಇದು ಮ್ಯಾಂಡೇಟ್ರಿ ಅನ್ಕೊಂಬಿಡಿ. ಸೊ ಗ್ಲೌಸ್ ಮಸ್ಟ್ ಆ್ಯಂಡ್ ಶುಡ್ ಯೂಸ್ ಮಾಡ್ತೀವಿ. ನೋಡಿ ಎಷ್ಟು ಈಸಿಯಾಗಿ ಇದು ಕಲಿಸ್ತಾ ಇದೆ ನೋಡಿ, ಎಷ್ಟು ಈಸಿಯಾಗಿ ಇದಾಗ್ತಾ ಇದೆಯಲ್ಲ. ನೀವು ಅದೇ ಡ್ರಮ್ಗೆ ಹಾಕ್ಬಿಟ್ರೆ ಸೊ ಜಸ್ಟ್ ಪೇಸ್ಟ್ ಆದಂಗೆ ಆಗೋಗುತ್ತೆ. ವೆಂಚೂರಲ್ಲಿ ಮತ್ತು ನಮ್ಮದು ಏನಿದೆಯಲ್ಲ ಡಿಸ್ಕ್ ಫಿಲ್ಟ್ರ್ ಇದೆಯಲ್ಲ, ಈ ಡಿಸ್ಕ್ ಫಿಲ್ಟ್ರಲ್ಲಿ ಹೋಗಿ ಆಗಿದ್ರೆ ನೀವು ಪ್ರತಿ ಒಂದು 5 ಲೀಟ್ರ್ 10 ಲೀಟ್ರ್ ಫಿಲ್ಟ್ರ್ ಕ್ಲೀನ್ ಮಾಡ್ತಾ ಇರುತ್ತೆ. ಸೊ ದಿಸ್ ಇಸ್ ಬೆಸ್ಟ್. ಬೂಸ್ಟ್ ಮಾತ್ರ ನೋಡಿ, ಈ ಕೆಲವೊಂದು ಗ್ರ್ಯಾನ್ಯೂಲ್ಸಿಗೆ ಮಾತ್ರ ಬೆಟರ್. ನೀವು ಯಾವುದೇ ಗ್ರ್ಯಾನ್ಯೂಲ್ಸ್ ತೊಗೊಳ್ಳಿ, ಸೊ ಬೆಟರ್ ನೀವು 5ರಿಂದ 10 ಲೀಟ್ರ್ ನೀರಲ್ಲಿ ಫಸ್ಟ್ ನೀವು ಕಲಿಸ್ಕೊಂಡು ಆಮೇಲೆ ಹಾಕೋದು ತುಂಬಾ ಬೆಟರ್.
ಸೊ ಸ್ವಲ್ಪ ಪೇಸ್ಟ್ ಥರ ಇರುತ್ತೆ. ಜಸ್ಟ್ ಅದನ್ನ ಈಗ ರಬ್ ಮಾಡಿದ್ರೆ ನೋಡಿ ನೀವೇ ನೋಡಿ, ಇಷ್ಟು ಏನಾದರೂ ಬರೀ ಕೈಯಲ್ಲಿ ಮಾಡಿ ಉಗುರ್ಗೋದ್ರೆ ಸೊ ಏನಾಗುತ್ತೆ ನೀವೇ ನೋಡಿ ಅಲ್ವಾ. ಸೊ ಬೆಟರ್ ವೇರ್ ಗ್ಲೌಸ್. ಇನ್ನೊಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ವೆಂಚೂರಿಗೆ ಫಸ್ಟು ಫಿಲ್ಟ್ರ್ ಇರುತ್ತೆ ಆಲ್ಮೋಸ್ಟು, ನಾನು ಸಪ್ರೇಟ್ ತೆಗೆದು ಇಟ್ಕೊಂಡಿರ್ತೀನಿ. ಸೊ ನೋಡಿ ಫಿಲ್ಟ್ರ್ ಇದೆ. ಫಿಲ್ಟ್ರಿಗೆ ಬೆಟರ್ ನೀವು ಇನ್ನೊಂದು ಸತಿ ಮಾಸ್ಕ್ ಇದೊಂದು ಈ ಥರ ಫಿಲ್ಟ್ರ್ ಈ ಥರ ಬಟ್ಟೆ ಕಟ್ಕೊಂಡ್ರೆ ಒಳ್ಳೆಯದು. ಯಾಕಂತ ಸಣ್ಣದಿದ್ದರೆ ನಿಮಗೆ ಬ್ಲ್ಯಾಕೇಜ್ ಆಗೋದು ಕಮ್ಮಿ ಆಗುತ್ತೆ. ಎಸ್ ನೋಡಿ ಹಾಕ್ಕೊಂಡು ಬಿಡಿ. ಸೊ ಈಗ ನೋಡಿ ಇನ್ನೊಂದು ಸತಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ ಇವಾಗ ಬೆಂಚು ಆನ್ ಮಾಡ್ತೀವಿ ನೋಡಿ. ಇನ್ನು ನೋಡ್ಬೋದು ಕಮ್ಮಿ ಆಗ್ತಾ ಇದೆ. ಸೊ ಆಗ್ತಾ ಇದೆ ಕಮ್ಮಿ ಆಗ್ತಾ ಇದೆ. ಸೊ ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾರೆ ಹೋಗೋವರೆಗೂ. ಇದು ಆಲ್ಮೋಸ್ಟ್ ಖಾಲಿ ಆಗಿದೆ. ಇನ್ನು ಸ್ವಲ್ಪ ಇದೆ ಖಾಲಿ ಆಗುತ್ತೆ. ಆಮೇಲೆ ಪ್ರತಿ ತಿಂಗಳು ನೀವೇನಾದರೂ ನಿಮ್ದೇನು ಡ್ರಿಪ್ ಇರುತ್ತಲ್ಲ, ಪ್ರತಿ ತಿಂಗಳು ಇದು ಮ್ಯಾಂಡೇಟ್ರ್ ಅಂದ್ಕೊಳ್ಳಿ. ಓಕೆ, ಏನಾಗುತ್ತೆ ನೀವು ಮೈಕ್ರೋನ್ಯೂಟ್ರಿಯೆಂಟ್ಸು ಇದರಲ್ಲಿ ವೆಂಚೂರಲ್ಲಿ ಕೊಟ್ಟಿರ್ತೀರ. ಆಮೇಲೆ ಇದರಲ್ಲಿ ಈ ಬೋರ್ವೆಲ್ದು ಸ್ಟಿಲ್ತ್ ಬರುತ್ತೆ, ಮಣ್ಣು ಇದೆಲ್ಲ ಗಲೀಜು ಬರುತ್ತಲ್ಲ. ಸೊ ಬೆಟರ್ ಏನೇ ಡ್ರಿಪ್ಪದು ನಿಮ್ಮದು ಇದಿದೆಯಲ್ವಾ, ಬನ್ನಿ. ಸೊ ಬೆಟರು ತಿಂಗ್ಳಿಗೆ ಒಂದ್ಸತಿ ಇದು ಮ್ಯಾಂಡ್ರೇಟ್ ಅಂದ್ಕೊಳ್ಳಿ. ನಿಮ್ದೇನು ಲ್ಯಾಟ್ರಲ್ ಎಂಡ್ ಹಾಕ್ತಿರ್ತೀರಲ್ವ, ಜಸ್ಟ್ ಇದು ಓಪನ್ ಮಾಡ್ಕೊಳ್ಳಿ ನೋಡಿ. ಸೊ ಅಲ್ಲಿ ಗಲೀಜಿದ್ರೆ ನೋಡಿ. ಸೊ ಬೆಟರು ಒಂದು ತಿಂಗ್ಳಿಗೆ ಒಂದ್ಸತಿ ನೋಡಿ. ಇಲ್ಲಿ ಬನ್ನಿ. ತಿಂಗ್ಳಿಗೆ ಒಂದ್ಸತಿ ನೋಡಿ. ಗಲೀಜು ಏನೇ ಇರುತ್ತಲ್ಲ ಇದೆಲ್ಲ ತೆಗೆದ್ರೆ ಏನಾಗುತ್ತೆ, ಇದು ಹೋಲ್ಸ್ ಇರುತ್ತಲ್ವ, ಸೊ ಡ್ರಿಪ್ದು ಸೊ ಅಟ್ಲೀಸ್ಟ್ ಅದು ನಿಮಗೆ ಬ್ಲ್ಯಾಕೇಜ್ ಆಗೋದು ಸ್ವಲ್ಪ ತಪ್ಪುತ್ತೆ ನಿಮಗೆ. ಸೊ ಇದು ತಿಂಗ್ಳಿಗೆ ಒಂದ್ಸತಿ ಅಂತೂ ಇದು ಮ್ಯಾಂಡೇಟ್ರಿ ಮಾಡ್ಕೊಳ್ಳಿ. ಬೆಟರ್ ಇದು ಮಾಡಿಕೊಂಡ್ರೆ ಸ್ವಲ್ಪ ಬ್ಲ್ಯಾಕೇಜ್ ಆಗೋದು ಇದೆಲ್ಲ ನಿಮಗೆ ಸೊ ಕಂಟ್ರೋಲ್ ಆಗುತ್ತೆ.